ಬಿಜೆಪಿ ಪಾದಯಾತ್ರೆ ಬಗ್ಗೆ ಸಚಿವ ಯುಟಿ ಖಾದರ್ ವ್ಯಂಗ್ಯವಾಡಿದ್ದಾರೆ. ಸದನದಲ್ಲಿ ಚರ್ಚೆ ಬಿಟ್ಟು ಪಾದಯಾತ್ರೆ ರಾಜಕೀಯ ಮಾಡ್ತಾ ಇದ್ದಾರೆ. ಅವರು ಇರದೇ ಸರ್ಕಾರವನ್ನ ವಿರೋಧ ಮಾಡೋದಕ್ಕೆ ಅಂತ ಈಗ ಪಿಎನ್ಎಸ್ ವಿಸ್ತಾರ ನ್ಯೂಸ್ಗೆ ಸಚಿವ ಯುಟಿ ಖಾದರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಜೆಪಿ ಪಾದಯಾತ್ರೆ ವಿಚಾರವಾಗಿ ಈಗ ಸಚಿವ ಯುಟಿ ಖಾದರ್ ಅವರು ವ್ಯಂಗ್ಯ ಆಡಿರತಕ್ಕಂಥದ್ದು. ಸದನದಲ್ಲಿ ಚರ್ಚೆ ಮಾಡೋದನ್ನ ಬಿಟ್ಟು ಬಿಜೆಪಿ ಪಾದಯಾತ್ರೆ ಮೂಲಕ ರಾಜಕೀಯ ಮಾಡ್ತಾ ಇದೆ ಅಂತ ಟೀಕಿಸಿದ್ದಾರೆ. ಅಷ್ಟಕ್ಕೂ ಬಿಜೆಪಿ ಪಾದಯಾತ್ರೆ ಮಾಡ್ತಿರೋದು ಯಾಕೆ ಅನ್ನೋದನ್ನ ನೋಡೋದಾದ್ರೆ, ಸರ್ಕಾರದ ವಿರುದ್ಧ ಹಲವು ವಿಚಾರಗಳನ್ನ ಮುಂದಿಟ್ಟುಕೊಂಡು ಬಿಜೆಪಿ ಪ್ರತಿಭಟನೆ ನಡೆಸ್ತಾ ಇದೆ. ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ. ಸರ್ಕಾರ ಜನರ ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇಲ್ಲ, ಸರ್ಕಾರ ಸರಿಯಾಗಿ ಟೇಕ್ ಆಫ್ ಆಗಿಲ್ಲ ಅನ್ನುವಂಥ ಆರೋಪವನ್ನ ಕೂಡ ಬಿಜೆಪಿ ನಾಯಕರು ಮಾಡ್ತಾ ಇದ್ದಾರೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಅವರು ಕಿಡಿಕಾರಿದ್ದಾರೆ. ಆರೋಗ್ಯ ಸಚಿವ ಯುಟಿ ಖಾದರ್ ಜೊತೆ ನಮ್ಮ ಪ್ರತಿನಿಧಿ ಹನುಮಂತರಾಜ್ ಅವರು ಮಾತನಾಡಿದ್ದಾರೆ. ನೋಡ್ಕೊಂಬನ್ನಿ. ಆಗಲೇ ವಿಪಕ್ಷ ನಾಯಕರು ಕೂಡ ರಾಜೀನಾಮೆ ನೀಡಬೇಕು ಅಂತ ಹೇಳಿ ಪಟ್ಟ ನಡೆದಿದ್ರು. ಆ ನಿಟ್ಟಿನಲ್ಲಿ ಕೂಡ ಈಗ ಪಾದಯಾತ್ರೆಯನ್ನು ಕೂಡ ಮಾಡ್ತಿದ್ದಾರೆ. ನಮ್ಮ ಜೊತೆ ಇದ್ದಾರೆ ಸರ್ಕಾರದ ಸಚಿವರಾದಂತಹ ಯುಟಿ ಖಾದರ್ ಇದ್ದಾರೆ. ಬನ್ನಿ ಮಾತಾಡ್ತವನ ಸರ್. ಈಗಾಗಲೇ ಏನು ರಾಘೇಂದ್ರ ವಿಚಾರವನ್ನು ಎತ್ಕೊಂಡು ಬಿಜೆಪಿ ಅವರು ರಾಜಕಾರಣ ಮಾಡ್ತಿದ್ದಾರೆ ಅಂತ ನೀವೇ ಮೊದಲು ಹೇಳಿದ್ರಿ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅವರು ಪಾದಯಾತ್ರೆಯನ್ನು ಕೂಡ ಕೈಗೊಂಡಿದ್ದಾರೆ. ನೋಡಿ, ಪಾದಯಾತ್ರೆ ಪ್ರತಿಭಟನೆ ಪ್ರಜಾಪ್ರಭುತ್ವದ ಹಕ್ಕು. ಅದರ ಬಗ್ಗೆ ನಾವು ಅವ್ರಿಗೇನು ಹೇಳಲಿಕ್ಕೆ ಹೋಗೋದಿಲ್ಲ. ನಾವಿವತ್ತು ಜನರ ಪರವಾಗಿ ಕೇಳೋದು, ನೀವು ಅಧಿವೇಶನ ಎಲ್ಲಿ ಜನರ ಸಮಸ್ಯೆಯನ್ನು ಚರ್ಚೆ ಮಾಡೋದು ವೇದಿಕೆ ಆಗಬೇಕಾ, ನೀವು ಅದನ್ನು ರಾಜ್ಯಕ್ಕೆ ಪ್ರತಿಭಟನೆಯ ವೇದಿಕೆಯಾಗಿ ತಾವು ಯಾಕೆ ಮಾಡಿದ್ದೀರಿ? ನಿಮ್ಗೆ ಇಲ್ಲಿ ತನಕ ಚರ್ಚೆ ಮಾಡಿಕೊಂಡು ಇದರಲ್ಲಿ ಅದನ್ನು ಬೇರೆ ಬೇರೆ ಜನ ಚರ್ಚೆ ಮಾಡಿ ಕಾನೂನೆಲ್ಲ ಅನುಷ್ಠಾನಕ್ಕೆ ತಂದು ಉತ್ತಮವಾದ ವ್ಯವಸ್ಥೆ ಮಾಡಿ ನಿಮ್ಗೆ ಸಮಯ ಇತ್ತಲ್ಲ, ಪಾದಯಾತ್ರೆ ಎಷ್ಟು ಬೇಕಾದ್ರೂ ಮಾಡಿ, ನಮಗೇನು ಪ್ರಾಬ್ಲಮ್ ಇಲ್ಲ ಇದರಲ್ಲಿ. ಅದು ನೀವು ಕನಿಷ್ಠ ಅಧಿವೇಶನ ಯಾಕೆ ಇಷ್ಟು ಅಧಿವೇಶನ ಸಮಯ ಹಣ ಮತ್ತು ಜನರಿಗೆ ಜನಪ್ರತಿನಿಧಿ ಮೇಲೆ ಒಂದು ಕಪ್ಪು ಚುಕ್ಕೆ ಬರುವಂಥ ಕೆಲಸಕ್ಕೆ ತಾವು ಯಾಕೆ ಇವತ್ತು 10 ದಿವಸದಲ್ಲಿ ಅಧಿವೇಶನದಲ್ಲಿ ಯಾಕೆ ತಾವು ಮಾಡಿದ್ದೀರಂತೇಳಿ ಈ ಪಾದಯಾತ್ರೆ ಸಂದರ್ಭದಲ್ಲಿ ಜನರಿಗೆ ಒಂದು ಮಾಹಿತಿಯನ್ನು ಕೊಡಬೇಕು. ಇದರಲ್ಲಿ ಅಧಿವೇಶನ ಈಗಾಗಲೇ ಹೇಳಿದಾಗೆ ಯಾವತ್ತೂ ಕೂಡ ರಾಜಕೀಯದ ಪ್ರತಿಭಟನೆ ವೇದಿಕೆ ಆಗಬಾರ್ದು. ಅಧಿವೇಶನ ಜನಸಾಮಾನ್ಯ ಸಮಸ್ಯೆಗೆ ಚರ್ಚೆ ಮಾಡಿ ಅವರ ಸಮಸ್ಯೆ ಮತ್ತು ನೋವನ್ನು ಬಗೆಹರಿಸುವಂಥ ಒಂದು ವೇದಿಕೆ ಇವತ್ತು ಆಗಬೇಕಾಗ್ತದೆ. ಚರ್ಚೆ ಮಾಡೋದು ಅವಕಾಶ ಇದೆ, ಇಲ್ಲ ಅಂತಲ್ಲ, ಅವರಿಗೆ ಅದಕ್ಕೊಂದು ನೋಟಿಸ್ ಕೊಡಬೇಕು. ಕೇವಲ ಚರ್ಚೆ ಮಾಡಬೇಕು. ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂಗೆ ಸರ್ಕಾರ ತಲೆ ಕೆಡಿಸ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳು, ಜೊತೆಗೆ ಸಚಿವರು ಕೂಡ. ಸರ್ಕಾರ ಯಾವುದೇ ರೀತಿಯಾಗೂ ಟೇಕ್ ಆಫ್ ಆಗಿಲ್ಲ ಅಂತೇಳಿ ಈಗ ವಿಜೇಂದ್ರ ಅವರು ಹೇಳಿದ್ದಾರೆ. ಅಲ್ಲ, ಅವ್ರು ಮತ್ತೆ ಹೋಗಲಿಕ್ಕೆ ಸಾಧ್ಯ ಉಂಟಾ? ಅವರು ಎಷ್ಟೇ ಆದರೂ ಜನ ಹೇಳಿದಾರ? ಜನರು ಸಂಘ ಸಂಸ್ಥೆಯವರು ಯಾರಾದರೂ ಈ ಮಾತು ಹೇಳಿದಾರ? ಒಬ್ಬರು ಹೇಳೋದಿಲ್ಲ. ಎಲ್ಲ ಜನರಿಗೂ ಕೂಡ ನೂತನ ಸರ್ಕಾರ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ, ಇಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾರ್ಗದರ್ಶನದಲ್ಲಿ ಏನು ಇವತ್ತು ಸರ್ಕಾರ ನಡೀತಿದೆ, ಸರ್ವರಿಗೂ ಮೆಚ್ಚುಗೆ ಇದೆ. ಎಲ್ಲ ರೀತಿಯ ಕೆಲಸ ಇವತ್ತು ಆಗ್ತದೆ. ಏನಾಗಲಿಲ್ಲ, ಇಲ್ಲಿ ಭಾಳಷ್ಟು ಸಮಯದಿಂದ ಇದ್ದಂಥ ಆ ಏಕಾತ ಬೀಕಾತ ಸಮಸ್ಯೆ ಇತ್ತು, ಅದನ್ನು ಬಗೆಹರಿಸಲಿಲ್ವಾ? ಇವತ್ತು ಬಡವರಿಗೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಕೊಟ್ಟು ಏನಂತ ಹೇಳಿದರೆ, ಸಣ್ಣ ಮಟ್ಟದ ವೈಲೇಷನ್ ಮಾಡಿದವರಿಗೆ ಕರೆಂಟ್ ಕೊಡಬಾರ್ದಂತೇಳಿ ಎಲ್ಲ ಪೆಂಡಿಂಗಲ್ಲಿತ್ತು. ಇವತ್ತು ಬೇರೆ ರಾಜ್ಯದಲ್ಲಿದೆ. ಅದನ್ನು ಕರೆದು ಧೈರ್ಯವಾಗಿ ತೆಗೆದು ಅದನ್ನು ಇವತ್ತು ಎಲ್ಲ ಜನಸಾಮಾನ್ಯ ಇವತ್ತು ಕರೆಂಟ್ನ ವ್ಯವಸ್ಥೆ ಕೊಟ್ಟು NOC ಕೊಟ್ಟು ಆ ಟೆನ್ಷನ್ ಮಾಡಲಿಲ್ವಾ? ಇವತ್ತು ಪೆನ್ಷನಿಗಿದ್ದಂಥ 35,000 ಇನ್ಕಮನ್ನು ಹೆಚ್ಚುವರಿಯಾಗಿ ಇನ್ಕಮ್ ಮಾಡಿ ಎಲ್ಲರಿಗೂ ಪೆನ್ಷನ್ ಕೊಡೋಂಥ ಕೆಲಸ ಇವತ್ತು ಆಗಲಿಲ್ವಾ? ರಾಜ್ಯದಲ್ಲಿ ಎಲ್ಲ ಯುವಕ ಸಂಘ ಸಂಸ್ಥೆಗಳು ಇವತ್ತು ಅವರವರ ಊರಿನ ಗ್ರಾಮದ ಪರಂಪರೆ, ಸಂಸ್ಕೃತಿ, ಆಟ ವಿಚಾರಗಳನ್ನು ಅವ್ರಿಗೆ ಹಮ್ಮಿಕೊಳ್ಬೇಕು ಆಸಕ್ತಿ ಇದ್ದರೂ ಕೂಡ ಯಾವುದು ಅನುದಾನ ಇಲ್ಲ, ಯಾವುದು ಸಂಘಟನೆ ಇರಲಿಲ್ಲ. ಇಡೀ ರಾಜ್ಯದಲ್ಲೇ ಭಾರತ ಜೋಡೋ ಯುವ ಸಂಘಟನೆ ಅಂತ ಸಂಸ್ಥೆ ಪ್ರಾರಂಭ ಮಾಡಿ ಅದಕ್ಕೆ ವರ್ಷಕ್ಕೆ 10 ಲಕ್ಷ ರೂಪಾಯಿ ಸೀಮಿತಗೊಳಿಸಿ ಆ ಕೆಲಸ ಇವತ್ತು ಪ್ರಾರಂಭ ಆಗಲಿಲ್ವಾ? SI ಸಂಬಂಧಪಟ್ಟಾಗೆ ಯಾರಿಗೂ ಟೆನ್ಷನಲ್ಲಿ ಇರಬಾರ್ದಂತೇಳಿ ಎಲ್ಲರಿಗೂ ಕೂಡ ಜಾತಿ ಸರ್ಟಿಫಿಕೇಟ್, ಡೊಮಿಸೈಲ್ ಸರ್ಟಿಫಿಕೇಟ್ ಮನೆಗೆ ಮುಟ್ಟುವಂಥ ವ್ಯವಸ್ಥೆ ಇವತ್ತು ಮಾಡಲಿಲ್ವ? ಇನ್ನು ಸರ್ಕಾರ ಏನು ಮಾಡಬೇಕು? ಯಾರಿಗೆ ಮಾಡಲಿಲ್ಲ? ಎಲ್ಲ ರೀತಿಯ ಸರ್ಕಾರ ಸರ್ವ ಜನರಿಗೆ ಕೂಡ ಇವತ್ತು ಅಭಿವೃದ್ಧಿ ಆ ಕೆಲಸ ಆಗ್ತಿದೆ. ಅಭಿವೃದ್ಧಿ ಪದ್ಧತಿ ಇವತ್ತು ಚಲಿಸುವಂಥ ಟನಲ್ ರಸ್ತೆ ಯಾವಾಗ ಸ್ಟಾರ್ಟ್ ಆಯಿತು? ಹೆಬ್ಬಾಳ್ ಟು ಇಲ್ಲಿಗೆ ಅದಕ್ಕಲ್ಲಿ ಶಂಕುಸ್ಥಾಪನೆ ಮೇಲೆ ಕೆಲಸ ಇವತ್ತು ಪ್ರಾರಂಭ ಆಗಲಿಲ್ವಾ? ಹೆಬ್ಬಾಳ್ ಮತ್ತು ಏನಾಗಲಿಲ್ಲ. ಅದು ಪ್ರತಿಪಕ್ಷದವರಿಗೆ BJP ಅವರಿಗೆ ಬಹುಶಃ ಆಡಳಿತ ಪಕ್ಷವನ್ನು ದೋಷಣೆ ಮಾಡೋದು, ಆರೋಪ ಮಾಡೋದು ಅವರ ಬಂಡವಾಳ. ಆರೋಪ ಮಾಡದಿದ್ದರೆ ಅವರಿಗೆ ಬದುಕಲಿಕ್ಕೇ ಸಾಧ್ಯ ಇಲ್ಲ. ಜನ ಇದನ್ನು ನೋಡಿಕೊಳ್ತಾರೆ. ಇವರು ಅಧಿಕಾರದಲ್ಲಿದ್ದಾಗ ಏನು ಮಾಡಿದ್ದಾರೆ, ಈಗ ಏನಾಗ್ತದೆ ಜನರಿಗೆ ಭಾಳ ಚೆನ್ನಾಗಿರುತ್ತೆ ಗೊತ್ತಿದೆ. ಏನು ಪಾದಯಾತ್ರೆಯನ್ನು ಘೋಷಣೆ ಮಾಡಿದ್ರು, ಅದರ ಬೆನ್ನಲ್ಲೇ ಇವತ್ತು ಎಲ್ಲೋ ಒಂದು ಕಡೆ ನಾಗೇಂದ್ರ ಅವರು ರಾಜೀನಾಮೆಯನ್ನು ಮುಖ್ಯಮಂತ್ರಿಗಳ ಜೊತೆ ಇಂಗಿತ ವ್ಯಕ್ತಪಡಿಸಿದ್ದಾರೆ. ನಮ್ಮ ಪಕ್ಷಕ್ಕೆ ಮುಜುಗರ ಏನಾದರೂ ಅಂಥ ಸಂದರ್ಭವನ್ನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳ್ತಾ ಬಂದಿದ್ದಾರೆ.
ನೋಡಿ, ಆವತ್ತು ನಾಗೇಂದ್ರ ಅವರ ಮೇಲೆ ಆರೋಪ ಬಂದಾಗ ಇಲಾಖೆ ಮೇಲೆ ತತ್ಕ್ಷಣ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. 2 ವರ್ಷ ಅವರು ಅಧಿಕಾರದಲ್ಲೇ ಇರಲಿಲ್ಲ ಅಲ್ವಾ, ಬರೀ ಆರೋಪ ಬಂದದಕ್ಕೆ ತಕ್ಷಣ ಕೊಟ್ಟರು. ತನಿಖೆ ಸಂಸ್ಥೆ ಎಲ್ಲವೂ ಕೂಡ ಅವರಿಗೆ ಕ್ಲೀನ್ ಚಿಟ್ಟು ಕೊಟ್ಟಿದೆ. ಹೊರಗೆ ಏನು ದುಡ್ಡು ಹೋಗಿತ್ತ ಬೇರೆ ಅಕೌಂಟಿಗೆ ಎಲ್ಲ ದುಡ್ಡು ಮತ್ತೆ ರಿಟರ್ನ್ ಇವತ್ತು ಬಂದಿದೆ. ಇವತ್ತು CBI ಮತ್ತು ED ನೋಟಿಸ್ ಕೊಟ್ಟಿದ್ದಾರೆ, ಅದಕ್ಕೆ ಇವರು ಬೇಲ್ ತಂದಿದ್ದಾರೆ. ಅದಕ್ಕೆ ಅನುಗುಣವಾಗಿ ಇವತ್ತು ಸರ್ಕಾರವನ್ನು ಮಂತ್ರಿಯನ್ನಾಗಿ ಘೋಷಣೆ ಮಾಡಿದೆ ನಮ್ಮ ಪಕ್ಷ. ಘೋಷಣೆ ಮಾಡಿದ ತಕ್ಷಣ ಮಂತ್ರಿ ಆಗ್ತಾರಾ? ಅಲ್ಲಿ ಗವರ್ನರ್ ಅವರು ಪ್ರತಿಜ್ಞಾ ವಿಧಿ ಮಾಡಿ ಸೈನ್ ಹಾಕಿದ ನಂತರ ಅಲ್ವಾ ಕೊಡಬಾರ್ದಂತೇಳಿ ಕಾನೂನು ಮತ್ತು ಸಂವಿಧಾನ ಏನಾದರೂ ಇದ್ದಿದ್ದರೆ ಗವರ್ನರ್ ಅದಕ್ಕೆ ಒಪ್ಪಿಗೆ ಕೊಡ್ತಾರಾ? ಅಲ್ಲ ಸರ್, ಈಗ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋ ವಿಚಾರ ಚರ್ಚೆ ಇದೆ ಸರ್. ಅಂತ ಯಾವುದೇ ಚರ್ಚೆ ನನಗೆ ಗೊತ್ತಿಲ್ಲ. ನೀವಾಗ ಹೇಳಿದ್ದನ್ನು ಕೇಳಿದ್ದು. ಮತ್ತು ನಾನು ಹೇಳುವಂಥದ್ದು, ಸರ್ಕಾರ ಇದನ್ನೆಲ್ಲ ನೋಡಿಕೊಂಡೆ ಅವರಿಗೆ ಮಂತ್ರಿ ಸ್ಥಾನ ಇವತ್ತು ಕೊಟ್ಟಿದೆ. BJP ಆರೋಪ ಎಲ್ಲವೂ ಕೂಡ ಅದು ರಾಜ್ಯಕ್ಕೆ ಪ್ರೇರಿತ ಮತ್ತು ದುರುದ್ದೇಶ ಪೂರಕವಾದ ಇವತ್ತು ಆರೋಪ. ಇವತ್ತು CBI ನೋಟಿಸ್ ಇದ್ದವರು ಮಂತ್ರಿ ಆಗಬಾರ್ದು ಅಂತ ಹೇಳಿದರೆ, ಇವರ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇವರು ಮಂತ್ರಿಗಳ ಇವರ BJP ಆಡಳಿತ ಇರುವಂಥ ರಾಜ್ಯಗಳಲ್ಲಿ ಕೇಂದ್ರ ಸರ್ ಎಷ್ಟು ಜನ ಇದ್ದಾರೆ ಬೇಲಲ್ಲಿ? ಇವತ್ತು ಎಷ್ಟು ಜನ CBI ನೋಟಿಸ್ ಅವರಿದ್ದಾರೆ? ಅವರಿಗೊಂದು ಕಾನೂನು, ಬೇರೆಯವರಿಗೊಂದು. ನಾಗೇಂದ್ರನಿಗೆ ಕಾನೂನಾ? ಅದಕ್ಕಾಗಿ ನಾಗೇಂದ್ರ ಹೇಳೋದು, ಬೇರೆಯವ್ರಿಗೆ ಮಾತಾಡೋದಿಲ್ಲ. ನಾನೊಂದು ಪರಿಷ್ಠ ವರ್ಗದಿಂದ ಬಂದಿದ್ದೇನೆ, ಅದಕ್ಕಾಗಿ ನನ್ನನ್ನು ಇವತ್ತು ದೋಷಣೆ ಮಾಡ್ತಾರೆ ಅಂತ ಹೇಳಿ ಇವತ್ತು ಅವ್ರು ಹೇಳುವಂಥದ್ದು. ನಾಳೆ CM ಅವರು ಡೆಲ್ಲಿಗೆ ಹೋಗ್ತಾರೆ. ಸಣ್ಣ ಪುಟ್ಟ ಬದಲಾವಣೆಗಳು ಸಚಿವ ಸಂಪುಟದಲ್ಲಿ ಆಗುತ್ತೆ ಅನ್ನೋದು ರಾಜಕೀಯ ವಲಯದಲ್ಲಿ ಚರ್ಚೆಯಲ್ಲಿದೆ. ಅದು ನಮಗೇನು ಗೊತ್ತಿಲ್ಲ. ಆಯ್ತು, ನಮಗೆ ಕೆಲಸ ಮಾಡ್ತಾ ಇದ್ದೇವೆ. ಇಷ್ಟು ಸಚಿವ UT ಖಾದರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಅಲ್ಲಿ ಜೊತೆ ಹನುಮಂತರಾಜ್, OPNS ವಿಸ್ತಾರ, ಬೆಂಗಳೂರು.